ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 11 ಫೆಬ್ರವರಿ 2025 ನಿಫ್ಟಿ 50ನಲ್ಲಿ ಏನಾಯಿತು, BSE ನಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬನ್ನಿ. ನಿಫ್ಟಿ 50 ಇವತ್ತು ಒಂದು ಕುಸಿತನೇ ಕಂಡಿದೆ ಅಂತ ಹೇಳ್ಬೋದು. ಸುಮಾರು 309.80 ಪಾಯಿಂಟ್ಸ್ಗಳ ಒಂದು ಇಳಿಕೆ ಕಂಡಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ 23,071.80 ಇವತ್ತು ಕ್ಲೋಸ್ ಆಗಿದೆ. ಹಾಗೆ BSE ಸೆನ್ಸೆಕ್ಸ್ ನೋಡಿದರೆ ಸುಮಾರು 1018.20 ಪಾಯಿಂಟ್ಸ್ಗಳ ಒಂದು ಇಳಿಕೆ ಕಂಡಿದೆ. ಅಂದರೆ ಇದು ಒಂದು ಕುಸಿತ ಅಂತ ಹೇಳ್ಬೋದು. ಸೆನ್ಸೆಕ್ಸ್ ಕ್ಲೋಸ್ ಆಗಬೇಕಾದ್ರೆ ಸುಮಾರು 76,293.60 ಪಾಯಿಂಟ್ಸ್ಗಳು ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂದರೆ ಕೆಲವೇ ಕಂಪನಿಗಳಲ್ಲಿ ಅಡಾನಿ ಎಂಟರ್ಪ್ರೈಸ್ ನೋಡಿದರೆ 1.35% ಏರಿಕೆ ಆಗಿದೆ. ಗ್ರಾಸಿಮ್ ಇಂಡಸ್ಟ್ರೀಸ್, ಟ್ರೆಂಟ್ ಮತ್ತು ಭಾರತಿ ಏರ್ಟೆಲ್ ಶೇರ್ಸ್ ಈ ಹೊರತುಪಡಿಸಿದರೆ ನಿಫ್ಟಿ 50ನಲ್ಲಿ ಯಾವುದೇ ಬೇರೆ ಶೇರ್ಸ್ಗಳಲ್ಲಿ ಏರಿಕೆ ಆಗಿಲ್ಲ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಲಾಸ್ ಆಗಿದೆ ಅಂತ ನೋಡೋದಾದರೆ ಟಾಪ್ ಲೂಸರ್ಸ್ ಅಂತ ನೋಡಿದರೆ ಐಚರ್ ಮೋಟರ್ಸ್ ಸುಮಾರು 6.80% ಅಷ್ಟು ಲಾಸ್ ಆಗಿತ್ತು ಒಂದೇ ದಿವಸದಲ್ಲಿ. ಹಾಗೆ ಅಪೋಲೋ ಹಾಸ್ಪಿಟಲ್ಸ್, ಕೋಲ್ ಇಂಡಿಯಾ, ಭಾರತ್ ಎಲೆಕ್ಟ್ರಾನಿಕ್ಸ್, ಟಾಟಾ ಸ್ಟೀಲ್, ಪವರ್ ಗ್ರಿಡ್, HDFC ಲೈಫ್, L&T, ಹಾಗೆ ಬಜಾಜ್ ಫಿನ್ಸರ್ವ್, ಹೀರೋ ಮೋಟರ್ ಕಾರ್ಪ್, ಟಾಟಾ ಮೋಟರ್ಸ್, ಕೋಟಕ್ ಬ್ಯಾಂಕ್, ITC, SBI ಲೈಫ್ ಇನ್ಶೂರೆನ್ಸ್, ಅಲ್ಟ್ರಾಟೆಕ್ ಸಿಮೆಂಟ್, ಹಿಂದೂಸ್ತಾನ್ ಯೂನಿಲಿವರ್, ವಿಪ್ರೋ, ಸನ್ ಫಾರ್ಮಾ, ಭಾರತ್ ಪೆಟ್ರೋಲಿಯಂ, ಟಾಟಾ ಕನ್ಸಲ್ಟಿಂಗ್ ಸರ್ವಿಸ್, ಟೆಕ್ ಮಹೇಂದ್ರ ಆ್ಯಂಡ್ ಮಹೇಂದ್ರ, NTPC, ರಿಲಯನ್ಸ್ ಇಂಡಸ್ಟ್ರಿ ಶೇರ್ಸ್ಗಳಲ್ಲಿ ಇವತ್ತು ಅತಿ ಹೆಚ್ಚು ಲಾಸ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ IPO ಎಲಿಗ್ಯಾನ್ಸ್ ಇಂಟೀರಿಯರ್ಸ್ ಲಿಮಿಟೆಡ್ SME IPO ಇವತ್ತು ಇದು ಕ್ಲೋಸ್ ಆಯಿತು. ಸುಮಾರು ರಿಟೇಲ್ ಕ್ಯಾಟಗರಿನಲ್ಲಿ 18 ಪಟ್ಟಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಹಾಗೆ ಅಜಾಕ್ಸ್ ಇಂಜಿನಿಯರಿಂಗ್ ಲಿಮಿಟೆಡ್ ಇದನ್ನು ಅಷ್ಟೇ, ಇದು ನಾಳೆ ಕ್ಲೋಸ್ ಆಗುತ್ತೆ. 12ನೇ ತಾರೀಕು ಫೆಬ್ರವರಿ 2025ಕ್ಕೆ ಕ್ಲೋಸ್ ಆಗುತ್ತೆ. ಹಾಗೆ ಚಂದನ್ ಹೆಲ್ತ್ ಕೇರ್ ಲಿಮಿಟೆಡ್ SME IPO ಇಲ್ಲಿವರೆಗೂ ಸುಮಾರು 0.66 ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಸೊ ವಿಡಿಯೋ ನಮಗೆಲ್ಲ ತುಂಬ ಧನ್ಯವಾದ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್